ನಾವು ಇವಾಗ ಇರುವಂತಹ ಏರಿಯಾ ಬನಶಂಕರಿ. ಇಲ್ಲಿರುವಂತಹ ಫುಟ್ಪಾತ್ ಹೇಗಿದೆ, ವ್ಯಾಪಾರಸ್ಥರು ಹೇಗೆ ಮಾಡ್ತಿದ್ದಾರೆ, ಏನೇನು ಆಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಮೊದಲಿಗೆ ಇಲ್ಲೊಂದು ನಾವು ವಿಚಾರವನ್ನ ಗಮನಿಸಬೇಕು. ಎಷ್ಟೋ ಜನ ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಹೌದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದೇ ಜನ ಇನ್ನೊಂದು ಪ್ರಶ್ನೆಯನ್ನ ಸಚಿವರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಕೇಳಲೇಬೇಕು. ಅದೇನ್ ಗೊತ್ತಾ, ಇಲ್ಲಿ ಫುಟ್ಪಾತ್ ಮಾಡಿದ್ದಾರ ಫಸ್ಟ್ ಅದನ್ನ ನೋಡಿ. ಫುಟ್ಪಾತೇ ಮಾಡಿಲ್ಲ ಇಲ್ಲಿ ಇನ್ನನ. ಆಲ್ರೆಡಿ ಫುಟ್ಪಾತ್ ಮಾಡ್ತಾರೆ. ನೀವು ತೆರವು ಕಾರ್ಯಾಚರಣೆಯನ್ನ ಮಾಡ್ತೀರಾ, ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸ್ತೀರಾ ಅಂತ ಅಂದ್ರೆ ಫಸ್ಟ್ ನೀವು ಫುಟ್ಪಾತ್ ಮಾಡಿ, ಆಮೇಲೆ ಇಲ್ಲಿರುವಂತ ಅಂಗಡಿಗಳನ್ನ ಎತ್ತಂಗಡಿ ಮಾಡಿ. 30 ರೂಪಾಯಿ ಎಷ್ಟು ದುಡಿತೀಯ ಅಜ್ಜಿ ದಿನಕ್ಕೆ? ಡೈಲಿ ದುಡಿತೀನಿ 400-500 ದುಡಿತೀಯಾ ಅಜ್ಜಿ? ಇವಾಗ ಈ ಅಂಗಡಿ ಎಲ್ಲ ಎತ್ತಿಕ್ಬೇಕಲ್ಲ ನೀವು. ಏನು ಹೊಟ್ಟೆ ಪಾರ್ಗೆ ಏನ್ ಮಾಡೋದ, ನೀವೇನ ತಾರಿ ಮಾಡ್ಬೇಕು, ಇಲ್ಲನ ನಾವ್ ಸಾಯ್ಬೇಕು. ಸಾಯ್ಬೇಕು, ರೋಡಲ್ಲಿ ಅಡ್ಡನ ಸಾಯ್ಬೇಕು ನಾವು. ಹೊಟ್ಟೆಗೆ ಮಕ್ಕಳೆಲ್ಲ ಹಾಕಲ್ಲ, ನಾವೆಲ್ಲ ವಯಸ್ಸಾಗೋದ್ವ, ನಾನೇ ದುಡ್ದು ನಾನೇ ತಿನ್ಬೇಕು, ಏನ್ ಮಾಡೋದು ನಾನು? ಏನ್ ಸಮಾಚಾರ? ನಿಮ್ಮ ಹೆಸರು ನೀವೇ ಹೇಳ್ಬೇಕು. ವನಿತಾ ಆಂಟಿ, ಇವಾಗ ನೋಡಿ ಸರ್ಕಾರ ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡಿ ಬೇರೆ ಕಡೆ ಕಳಿಸ್ಬಿಡ್ತಾರೆ. ಏನ್ ಮಾಡ್ತೀರಾ ನೆಕ್ಸ್ಟ್? ನಾವು ಸಾಯ್ತೀವಿ, ಏನು ಊಟಕ್ಕೆ ಏನಿಲ್ಲ, ಏನ್ ಮಾಡೋದು? ಇದು ಎತ್ಬಿಟ್ಟ ನಾವು ಸಾಯ್ತೀನಿ ಅನ್ನೋ ಪ್ರಶ್ನೆ ಬರ್ಬಾರ್ದು, ಉತ್ತರನೇ ಬರ್ಬಾರ್ದು ನಿಮ್ ಬಾಯಲ್ಲಿ. ಹೇಳ್ಬೇಕು ನೀವು. ಇಲ್ಲ ನಾವೇನ್ ಮಾಡೋದು? ಎತ್ತಿಸಂತ ಎಲ್ಲ ಹೊಡಿತಾರೆ, ಕಾಡಿ ಎಲ್ಲ ಹೊಡಿತಾರೆ, ಏನ್ ಮಾಡೋದು? ಇಲ್ಲ ಎತ್ತಲ್ಲ ಅಂದ್ರೆ ಹೊಡ್ಯಕ್ ಬರ್ತಾರೆ, ಕಾಡಿ ಹೊಡಿತಾರೆ, ನಾವೇನ್ ಮಾಡೋದು? ನೀವ್ ಹೇಳ್ಬೇಕು. ನೀವ್ ಹೇಗೆ ಪಾದಚಾರಿಗಳಿಗೆ ಫುಟ್ಪಾತ್ ಮೂಲಭೂತ ಹಕ್ಕು ಅಂತ ಹೇಳ್ತಿದ್ದೀರಾ, ಹಂಗೆ ನಮ್ಗೆ ಬದುಕೋದು ಹಕ್ಕು, ನಾವಿಲ್ಲಿ ವ್ಯಾಪಾರ ಮಾಡೋದು ನಮ್ ಹಕ್ಕು ಅಂತ ಹೇಳ್ಬೇಕು. ಹೇಳಿದ್ರೆ ಬಿಡಲ್ಲ. ಇದು ಕಾರ್ಪೊರೇಷನ್ ಗಾಡಿ ಬಂದು ಗಾಡಿ ಎಲ್ಲ ಎತ್ತಾರೆ, ಹೊಡ್ಯಕ್ ಬರ್ತಾರೆ, ಎತ್ತಲ್ಲ ಅಂದ್ರೆ ಬಿಡಲ್ಲ ಅಂತಾರೆ. ನಾವ್ ಏನ್ ಮಾಡೋದು ಹೇಳಿ? ಓಕೆ ವನಿತಾ ಆಂಟಿ, ಇವಾಗ ನಿಮ್ಗೆ ಈ ಕೆಲಸ ಬಿಟ್ರೆ, ಇವಾಗ ತರಕಾರಿ ಮಾಡ್ತೀರಾ, 10 ರೂಪಾಯಿ 20 ರೂಪಾಯಿ ಅಂತ ಹೇಳ್ತಾ ಇರ್ತೀರಾ, ಹೀರೆಕಾಯಿ ತೊಂಡೆಕಾಯಿ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನ ಬಿಟ್ರೆ ಬೇರೆ ಕೆಲಸ ಯಾವ್ದು ಬರುತ್ತೆ? ಏನೇ ಇಲ್ಲ, ಏನ ಇದೆಲ್ಲ ಊರ್ಕಲ್ಲ ಪೈ ಪಿಚ್ಚೆ ಇಡ್ಬೇಕು. ಏನಿಲ್ಲ ಕೆಲಸ ಇಲ್ಲ, ಏನಿಲ್ಲ, ಏನ್ ಮಾಡೋದು? ಇದು ಬಿಟ್ರೆ ನಮ್ಗೆ ಊಟ ಇಲ್ಲ, ಏನ್ ಮಾಡೋದು? ಸಾಲ ಮಾಡ್ಕೊಂಡಿದೀವಿ, ಅದನ್ನ ತೀರ್ಸಕ್ ಆಗ್ತಾ ಇಲ್ಲ. ಈಗ ಜೀವ ಬಿಡೋದು ಬದುಕೋದು ಆ ತರ ಆಗೋಗಿದೆ ನಮ್ಮ ಪರಿಸ್ಥಿತಿ. ಇವಾಗ ಆಲ್ರೆಡಿ ಬಂದಿದ್ರ ಎಲ್ಲ ಇಲ್ಲಿಗೆ ಅಧಿಕಾರಿಗಳು ಹೇಳ್ಬಿಟ್ಟು ಹೋಯ್ತಾ ಇದಾರೆ, ನಾವು ಭಯ ಬಿದ್ಬಿಟ್ಟು ಇವತ್ತು ನಾಳೆ ಅಂತ ಇದೀವಿ. ಇವಾಗ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳೋದು ನೀವೇ ಎಲ್ಲ ಹೇಳ್ಬೇಕಮ್ಮ. ಇವಾಗ ನೀವ್ ಹೇಳಿ, ನಿಮಗ್ ಗೊತ್ತಾಗಲ್ಲ ಕಣ್ರಲ್ಲ, ಎತ್ತಿಸ್ಬೇಡ್ರಿ ಕಣ್ರಲ್ಲ. ನೀವ್ ಎತ್ಬೇಡ್ರಿ ಕಣೋ, ನಮ್ ಸಾಲ ಎಲ್ಲ ತೀರ್ಸ್ಬೇಕು, ಎಲ್ಲ ಜೀವ ಬಿಡ್ಬೇಕು ನಾವು ರೋಡಲ್ಲಿ ಅಲ್ವಾ? ನಮ್ಗೆ ಏನಿದೆ ಹೇಳಿ? ಆಸ್ತಿ ಇದೆಯಾ? ನಮ್ಮಪ್ಪ ಆಸ್ತಿ ಮಡಗಿದಾರ? ಏನೂ ಇಲ್ಲ. ನಾವಿರುವಾಗ ಫುಟ್ಪಾತ್ ಮೇಲೆ. ನಮ್ಮನ್ನ ಎತ್ತಿ ಅಂದ್ರೆ ನಾವು ಬದುಕೋದು ಎಲ್ಲಿ ಹೋಗೋದು ಹೇಳಿ? ಇಲ್ಲ ನಮ್ಗೇನೋ ವಿಸಾ ಕೊಟ್ಬಿಡಿ, ನಾವು ಸತ್ತೋಯ್ತೀವಿ ರೋಡಲ್ಲಿ. ಇಲ್ಲ ಏನೋ ಒಂದು ಕೊಡಿ ಅಲ್ವಾ? ನಾವು ಹಿಂಗಾದ್ರೆ ನಾವೇನು ಮಾಡೋ? ಸಾಲ ಕಟ್ಟಬೇಕು, ಫೈನಾನ್ಸ್ ಕಟ್ಟಬೇಕು. ಸಾಯಂಕಾಲ 5 ಗಂಟೆ ಆದರೆ ಕೊಡೋಣ ನಮ್ಮನು ಅಂತಾರೆ ಫೈನಾನ್ಸವರು. ನಮ್ಮಪ್ಪ ನಮ್ಮ ಆಸ್ತಿನೂ ಮಡಗಿಲ್ಲ, ನಾವೇನಂತ ಬದುಕೋದು ಹೇಳಿ? ನೀವೇನು ಹೇಳ್ತೀರಾ ಹೇಳಿ? ನಮ್ಮನ್ನ ಓಟ್ ಕೇಳೋಕೆ ಬರ್ತಾರೆ, ಹಿಂಗೆಲ್ಲ ಮಾಡಿದ್ರೆ ನಾವೇನಂತ ಓಟ್ ಹಾಕೋದು ಹೇಳಿ? ಆಸೆ ಬರುತ್ತಾ ನಮಗೆ ಹೇಳಿ? ನಾವಿರುವುದೇ ಫುಟ್ಪಾತ್ ಮೇಲೆ. ಈಗ ನಮ್ಗೆ ಏನು ಹೇಳ್ತೀರಾ ಹೇಳಿ? ಇಲ್ಲ ವಿಷ ಕುಡಿಬೇಕು, ಇಲ್ಲ ಮಕ್ಕಳಿಗೆಲ್ಲ ವಿಷ ಕೊಟ್ಟು ರೋಡಲ್ಲಿ ಮನಸ್ಬೇಕು ಅಷ್ಟೇ. ನೀವು ಮತ ಕೇಳಕ್ ಬರ್ತಾರೆ ಅಂತ ಹೇಳಿದ್ರಿ, ಅವಾಗ ನಿಮ್ಗೇನು ಭರವಸೆ ಕೊಟ್ಟಿರ್ಲಿಲ್ವಾ? ಏನ್ ಕೊಡ್ತಾರಮ್ಮ? ಏನ್ ಕೊಟ್ಟಿದ್ದಾರೆ? ಮಾರ್ಕೊಳ್ಳಿ. ಏನು ಕೊಟ್ಟಿಲ್ಲ ತಾಯಿ, ಹಂಗೆಲ್ಲ ಏನು ಕೊಟ್ಟಿಲ್ಲ. ಸಾಲ ಮಾಡ್ಕೊಂಡಿದೀವಿ, ಪಬ್ಲಿಕ್ ರೋಡಲ್ಲಿ ಮಾರ್ತಾ ಇದ್ವಿ ಆ ಕಾಲದಿಂದ. ನಮ್ಮಪ್ಪ ನಮ್ಮ ತಾತನ ಕಾಲದಿಂದ ಇಲ್ಲೇ ಮಾರ್ತಾ ಇದೀವಿ. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ನಾವು. ಇವಾಗ ನಿಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂದ್ರೆ ಹೋಗ್ತೀರಾ ಅಲ್ಲಿಗೆ? ಎಲ್ಲಿ ಬೇರೆ ಅಂದ್ರೆ ದೂರ ಎಲ್ಲ ಕೊಟ್ರೆ ಕಷ್ಟ ಆಗುತ್ತಲ್ಲ ಮರೆ. ಏನೋ ನಾವೆಲ್ಲ ವ್ಯಾಪಾರ ಮಾಡೋರು ಇಲ್ಲೇ ಕೊಟ್ರೆ ಏನೋ ಮಾಡ್ಬೋದಲ್ವಾ? ಬಡವ್ರ ಮಕ್ಕಳು ನಾವು ಎಲ್ಲಿ ದೂರ ಕೊಟ್ರೆ ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ? ಮಕ್ಕಳು ಎಲ್ಲ ಚಿಕ್ಕದು, ಅದನ್ನೆಲ್ಲ ಬಿಟ್ಟು ನಾವೆಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ? ಎಸ್ ನೋಡಿ, ಇಲ್ಲಿರೋವಂಥವ್ರೆಲ್ಲ ತುಂಬಾ ವರ್ಷಗಳಿಂದ ಅಂಗಡಿಗಳನ್ನ ಹಾಕೊಂಡು ಇರೋವಂಥವ್ರು. ಹಾಗಾಗಿ ದೊಡ್ಡ ದೊಡ್ಡ ಮಾಲ್ಗಳನ್ನೇ ತೆಗಿತಾ ಇದ್ದಾರೆ. ನಮ್ಮ ಅಂಗಡಿಗಳು ಯಾವ ಮೂಲೆ ಅವ್ರಿಗೆ ನಮ್ಮ ಅಂಗಡಿಗಳನ್ನ ತೆಗಿತಾರೆ ಅನ್ನುವಂತಹ ಭಯದಲ್ಲಿ ಅವರಿದ್ದಾರೆ. ಆದರೆ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಹೋಗೋದ್ರ ಜೊತೆಗೆ ನಮಗೆ ಅಂತ ಸಪ್ರೇಟ್ ಆದಂಥ ಗಿರಾಕಿಗಳಿದ್ದಾರೆ, ಅವ್ರು ಬರ್ತಾರೆ. ಯಾಕಂತ ಅಂದರೆ 50 ರೂಪಾಯಿಗೆ ಸಿಗೋದು 30 ರೂಪಾಯಿಗೆ ಸಿಗುತ್ತೆ ಅಂದರೆ ನಮಗೆ ಸಪ್ರೇಟ್ ಆದಂಥ ಗ್ರಾಹಕರು ಇರೋದ್ರಿಂದ ಅವರೆಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಸರ್ಕಾರ ಈ ವಿಚಾರದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ.